ಎಷ್ಟು ಚೆನ್ನಾಗಿ ಅನ್ಸುತ್ತಲ್ಲ ವಿಡಿಯೋ. ಇಲ್ಲಿ ನಿಮ್ಗೆ ಏನ್ ಕಾಣ್ತಿದ್ದಾರೆ, ಒಬ್ಬ ತಾತ ಡ್ಯಾನ್ಸ್ ಆಡ್ತಾ ಇದ್ದಾರೆ, ಮಗುಗೆ ಎಂಟರ್ಟೈನ್ ಮಾಡ್ತಿದ್ದಾರೆ, ಅಲ್ಲಿ ಅಜ್ಜಿ ಮಗುನ ತೊಡೆ ಮೇಲೆ ಮಲಗಿಸ್ಕೊಂಡು ಊಟ ತಿನ್ನಿಸ್ತಿದ್ದಾರೆ. ಬಟ್ ಇಲ್ಲಿ 3 ತರಹದ ರಿಸ್ಕ್ ಇದೆ. ಮೊದಲನೇದು ಚೋಕಿಂಗ್ ಹಜಾರ್ಡ್. ಮಕ್ಕಳು ನಾವು ಯಾವಾಗ್ಲೂ ಹೇಳ್ತೀವಿ 90 ಡಿಗ್ರಿನಲ್ಲಿ ಕೂತು ಊಟ ಮಾಡಬೇಕು, ಸ್ಲ್ಯಾಂಟ್ ಆಗು ಅಲ್ಲ, ಇಲ್ಲ ಅಂದ್ರೆ ನುಂಗಕ್ಕಾಗದೆ ಚೋಕ್ ಆಗುತ್ತೆ, ಹಬ್ಳಿಸ್ಕೊಂಡು ನೆತ್ತಿಗೆ ಇರೋದು ಅಂತಾರೆಲ್ಲ ಇದೆಲ್ಲ ಆಗ್ಬೋದು. ಡಿಸ್ಟ್ರಾಕ್ಷನ್ ಫೀಡಿಂಗ್ ಆಗ್ತಿದೆ. ಇಲ್ಲಿ ಮಗುಗೆ ಏನು ತಿಂತಾ ಇದ್ದೀನಿ, ಏನದು ಏನು ಗೊತ್ತಾಗ್ತಿಲ್ಲ, ಸುಮ್ಮನೆ ಏನೋ ತುರುಕ್ತಾ ಇದ್ದಾರೆ, ಮಗು ತಿಂತಾ ಇದೆ. ಆಮೇಲೆ ಏನು ಹೇಳ್ತೀವಿ, ನನ್ನ ಮಗು ತಿನ್ನೋದೇ ಇಲ್ಲ ನನ್ನ ಮಗು ಓವರ್ ಈಟಿಂಗ್ ಆಗೋಗುತ್ತೆ, ಟಿವಿ ನೋಡ್ಕೊಂಡು ಇಲ್ಲ ಡ್ಯಾನ್ಸ್ ನೋಡ್ಕೊಂಡೇ ತಿನ್ಬೇಕು ಅಂತಂದ್ರೆ ಎರಡೂ ಡೇಂಜರಸ್. ಸಾಲಿಡ್ ಹ್ಯಾಸ್ ಟು ಬಿ ಸಾಲಿಡ್. ಬೆರಳಲ್ಲಿ ಎತ್ತಿದಾಗ ಗಟ್ಟಿಗಿರ್ಬೇಕು. ಈಗ ನೀವು ಲಿಕ್ವಿಡ್ ರೂಪದಲ್ಲಿ ಕೊಟ್ಟಾಗ ಮಗುಗೆ ಹೆಂಗ್ ಅಗಿಬೇಕು, ಹೆಂಗ್ ನುಂಗಬೇಕು ಏನೂ ಕಲಿಯೋದಿಲ್ಲ. ಆಮೇಲೆ ಯಾವಾಗ್ಲೂ ರುಬ್ಬಿ ತಿಂಡಿನೇ ಕೊಡ್ಬೇಕು, ಇಲ್ಲಿದ್ರೆ ನನ್ನ ಮಗು ತಿನ್ನಲ್ಲ ಅಂತ ಕಂಪ್ಲೇಂಟ್ ಮಾಡ್ತಿರ್ತೀರಾ. ಸೊ ಯಾವುದೇ ತರಹದ ಅನ್ಹೆಲ್ತಿ ಪ್ರಾಕ್ಟೀಸಸ್, ನಿಮ್ಮ ಮಗುಗೆ ಯಾರೋ ತಗೊಂಡೋಗಿ ಚಾಕ್ಲೇಟ್ ಕೊಡ್ತಿದ್ದಾರೆ, ಇನ್ನೇನೋ ಕೊಡ್ತಿದ್ದಾರೆ, ಪ್ರೀತಿಯಿಂದ ಕೊಡ್ತಿದ್ದಾರೆ ಅಂತಂದ್ರೂ ಕೂಡ ಅದು ಡೇಂಜರಸ್ ಆಗಿದ್ರೆ ಅದರಿಂದ ನಿಮ್ಮ ಮಕ್ಕಳನ್ನ ನೀವೇ ಪ್ರೊಟೆಕ್ಟ್ ಮಾಡಬೇಕು ಬೈ ಸೇಯಿಂಗ್ ನೋ.